ಹೀರೋಯಿನ್ ಬಗ್ಗೆ ಹೇಳಬೇಕು. ಸ್ಪೆಷಲಾಗಿ ಅವ್ರ ಬಗ್ಗೆ ಯಾಕೆ ಹೇಳ್ಬೇಕಂದ್ರೆ ಅವರು ಎಕ್ಸ್ಪ್ರೆಷನ್ಸು, ಅವ್ರು ಮಾತಾಡುವಂಥ ಸ್ಟೈಲು ಮತ್ತು ಅದು ಕ್ಯೂಟ್ನೆಸ್ಸು ಓವರ್ಲೋಡೆಡ್. ನಮ್ಮ ಪಡ್ಡೆ ಹುಡುಗರು ಎಲ್ಲರೂ ಬಂದು ನೋಡ್ಬೇಕು ಈ ಮೂವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾಕಂದರೆ ಚೆನ್ನಾಗಿ ಮಾಡಿದ್ದಾರೆ. ಹೀರೋನಿ ಫಸ್ಟ್ ಮೂವಿ ಇರ್ಬೋದು, ಆದರೂ ಫಸ್ಟ್ ಮೂವಿ ಅನ್ಸಲ್ಲ ಸರ್. ಬಟ್ ದಿಯಾ ಮೂವಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅದರಲ್ಲಿ ಲವ್ ಸ್ಟೋರಿ ಅಷ್ಟೇ ಬೇಸ್ಡ್ ಅದು. ಬಟ್ ಈ ಮೂವಿ ಹೇಗಿದೆ ಅಂದರೆ ಲವ್ ಸ್ಟೋರಿನ ಒಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ಹೆಂಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾವುದೋ ಒಂದು ಇವಾಗ ಲವ್ ಆಗುತ್ತೆ, ಪ್ರೀತಿ ಅನ್ನೋದು ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ. ಹೀಗೆ ಹುಡುಗಿ ಒಳ್ಳೆಯವಳು ಅನ್ನೋದು ಇಲ್ಲಿ ತೋರಿಸಿದ್ದಾರೆ, ಹುಡುಗನೂ ಒಳ್ಳೆಯವನು ಇರ್ತಾನೆ ಅನ್ನೋದು ತೋರಿಸಿದ್ದಾರೆ. ಫುಲ್ಲು ಮನುಷ್ಯ ಹೆಂಗಂದ್ರೆ ಎಷ್ಟು ಕೆಡಬೇಕು. ಈ ಶೌಚಾಲಯದ ಮುಂದೆ ಡ್ರಿಂಕ್ ಮಾಡಿ ಬೀಳ್ತಾನೆ ಹೀರೋ ಅಂದರೆ ನೀವು ಥಿಂಕ್ ಮಾಡಿ, ಅಷ್ಟು ನೀಚ ಸ್ಥಾನಕ್ಕೆ ಹೋಗಿರ್ತಾನೆ. ಅವನೊಂದಿನ DC ಆಗ್ತಾನಂದರೆ ಈ ಒಂದು ಮೂವಿಯಲ್ಲಿರೋ ಮೆಸೇಜ್ ಯಾವ ಥರ ಇರ್ಬೋದು ನೀವು ಥಿಂಕ್ ಮಾಡ್ಬೋದು. ಸಖತ್ತಿಗೆ ಇದೆ ಮೂವಿ. ಎಲ್ಲರೂ ತಪ್ಪದೇ ಈ ಮೂವಿ ಬಂದು ನೋಡಬೇಕು. ದಿಯಾ ಹೆಂಗೆ ನಿಧಾನಕ್ಕಾಗಿ ಸ್ಲೋ ಪ್ಲೈಸನ್ ಏನಂತಾರೆ ಆ ಥರ ಹೆಂಗೋಯ್ತು ಅದೇ ಥರ ಇದೆ ಸರ್ ಮೂವಿ. ಬಟ್ ನಾಟ್ ದಟ್ ಝೋನರ್, ಬಟ್ ಇಟ್ ಈಸ್ ಬೇರೆ ಝೋನರಲ್ಲಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಮೂವಿ. ಇದು ಟಚ್ ಆಗಲ್ಲ ಅಂತೇಳಿ ಎಷ್ಟೋ ಜನ ನೋಡ್ಬೋದು, ಜನ ಬಂದಿಲ್ಲ. ಬಟ್ ಈ ಸ್ಟೋರಿನ ಆ್ಯಕ್ಚುಲಿ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೇ ಗೊತ್ತಾಗೋದು ಆ್ಯಕ್ಚುಲ್ ಸ್ಟೋರಿ ಏನಿರೋದಂತ. ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡುವಂಥ ಸ್ಟೋರಿ ಇದು. ಈಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಸಲಾರು, ಅದು ಇದು KGF ಅಂತ ಮಾಸ್ ಮೂವೀಸ್ ಬರ್ತಾ ಇದ್ದಾವೆ. ಸ್ಟೋರಿ ಲೈನ್ ಅದರಲ್ಲಿ ಏನು ಅಷ್ಟೊಂದು ನಮಗೆ ಸಿಗ್ತಾ ಇಲ್ಲ. ಬಟ್ ಈ ಮೂವಿಲಿ ನಮಗೆ ಜನರಿಗೆ ಟಚ್ ಆಗುವಂಥ ಸ್ಟೋರಿ ಲೈನ್ಸ್ ಇದ್ದಾವೆ. ನೋಡಬೇಕು. ಕಣ್ಣೀರು ಬಂದಿಲ್ಲ ಅಂದರೆ ಆಮೇಲೆ ಮಾತಾಡಿ, ಬಂದು ಫ್ಯಾಮಿಲಿ ಜೊತೆ ಬನ್ನಿ, ಕೂತ್ಕೊಳ್ಳಿ. ಒಂದು 10 ನಿಮಿಷ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಆ ಥರ ಸ್ಟೋರಿ ಇದೆ. ನಾವು ಒಂದು IAS ಮಾಡ್ತಾ ಇರೋ ಕೋಚಿಂಗ್ ಸೆಂಟ್ರಲ್ಲಿ, ನಮ್ಮ ಕೋಚಿಂಗ್ ಸೆಂಟ್ರೆಲ್ಲ ತೊಗೊಂಡಿದ್ದಾರೆ ಅಂತ ನಾವು ಬಂದಿದ್ವಿ. ಚೆನ್ನಾಗಿ ತೊಗೊಂಡಿದ್ದಾರೆ. ಆ ಮೋಟಿವೇಶನ್ ನಮಗೂ ಸಿಕ್ಕಿದೆ. ನಾವು ಈ ಥರ ಆಗಬೇಕು ಅನ್ನೋ ಒಂದು ಛಲ ಬರುತ್ತೆ ಇದು ನೋಡಿದ ಮೇಲೆ. ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ ಮೂವಿ. ಮಾತ್ರ ಬರಬೇಕು, ಜನ ಬರಬೇಕು. ಇಂಥ ಚಿಕ್ಕ ಮೂವಿದು ಮಾಡ್ತಾ ಇದ್ದಾರೆ, ಇವ್ರನ್ನ ಸಪೋರ್ಟ್ ಮಾಡಬೇಕು. ದೊಡ್ಡವ್ರನ್ನೆಲ್ಲ ಸಪೋರ್ಟ್ ಮಾಡ್ತೀರಾ, ಬನ್ನಿ. ವೈಸ್ ನೋಡೋಕೆ ಹೋದರೆ ಹೀರೋನ ಸ್ವಲ್ಪ ಟೂ ಯಂಗಾಗಿ ತೊಗೊಂಡಾಗ ಸರಿಯಾಗಿ ಕಾಣಿಸಲ್ಲ. ಬಟ್ ಆಮೇಲೆ ತಗೋತಾರೆ ಸರ್. ನಾವು ಏನೋ ಮಾಡ್ತೀವಲ್ಲ, ಅರ್ಜುನ್ ರೆಡ್ಡಿ ಲುಕ್ಕು ಅದೆಲ್ಲ ಅಂತಾರಲ್ಲ, ಎಲ್ಲ ಲುಕ್ಕು ಇದರಲ್ಲಿ ತೊಗೊಂಡಿದ್ದಾರೆ. ಹೀರೋಯಿನು ಸಂಜನಾ ದಾಸ್ ಬಂದಿರೋದು ಸೂಪರಾಗಿದೆ ಸರ್. ಸಿನಿಮಾಟೋಗ್ರಫಿ ಸೂಪರು, ಡೈರೆಕ್ಷನ್ ಸೂಪರು, ಸ್ಟೋರಿ ಲೈನ್ ಸೂಪರು, ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ನಮ್ಗೆ ಏನೋ ಡೌನ್ ಇದೆ. ಬಟ್ ಓಕೆ, ಮ್ಯೂಸಿಕ್ ವೈಸ್ ಆಲ್ಸೋ ಇಟ್ಸ್ ಗುಡ್ ಸರ್. ನೋಡ್ಬೋದು, ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಸೋಷಿಯಲ್ ಮೆಸೇಜ್ ಫಾರ್ ಆಲ್ ದ ಆಡಿಯನ್ಸ್. ಎಲ್ಲ ಆಡಿಯನ್ಸು ನೋಡಬೇಕು. ಎಲ್ಲ ಹೊಸಬ್ರು ಸೇರಿ ಮಾಡಿದ್ದಾರೆ. ಅದ್ರ ಬಗ್ಗೆ ಕ್ಯಾರೆಕ್ಟರೈಸೇಷನ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಲೈನ್ ಇಸ್ ಗುಡ್. ಬೆಸ್ಟ್ ಥಿಂಗ್ ಇಸ್ ದ ಮೆಸೇಜ್ ಇದೆ ಫಾರ್ ದ ಯೂತ್ಸ್ ಅಂಡ್ ಬೇಸ್. ಒಂದು ಹೊಸ ಹೀರೋ ಮಾಡಿದಂಥ ಫಿಲ್ಮು. ಬಟ್ ಸಪೋರ್ಟ್ ಇಲ್ಲಿ ನೋಡಿದ್ರೆ ತುಂಬ ಕಮ್ಮಿ ಅನ್ನಿಸ್ತು. ಎಲ್ಲರೂ ಬಂದು ಥಿಯೇಟರ್ ನೋಡಿ ಫಿಲ್ಮ್ ನೋಡಿ, ಬಿಕಾಸ್ ತುಂಬ ಚೆನ್ನಾಗಿದೆ ಫಿಲ್ಮು. ಇದು ರಮ್ಮಿ ಆಡಬಾರ್ದು, ಜ್ಯೂಸ್ ಆಡಬಾರ್ದು ಅಂತ ಒಂದು ಇದು ಮಾಡಿದ್ದಾರೆ. ಆಮೇಲೆ ಚೆನ್ನಾಗಿದೆ, ಸಪೋರ್ಟ್ ಸಿಗಬೇಕಾಗಿತ್ತು ಮೂವಿಗೆ. ಯಾವ ಥರ ಸಪೋರ್ಟ್ ಅಂದರೆ ಇಷ್ಟು ಕ್ರೇಜು ಜಾಸ್ತಿ ಬೇಕಾಗಿತ್ತು. ಸ್ಟೋರಿ ಸಕ್ಕತ್ತಾಗಿದೆ.